ಅಣ್ಣ ಬಸವಣ್ಣನವ್ರನ್ನ ಅಂತರದಲ್ಲಿ ನೆನೆದು ಇವತ್ತಿನ ಕರ್ನಾಟಕ ರಾಜ್ಯದ ಮೈಕ್ ಮತ್ತು ಲೈಟ್ ಮತ್ತು ಫ್ಲವರ್ ಡೆಕೋರೇಷನ್ ಸಂಘದ ಬಿಜಾಪುರ ಜಿಲ್ಲಾ ಮಂಟಪದ ಯೂನಿಯನಿನ ಈ ಕಾರ್ಯಕ್ರಮದ ಸಾನ್ನಿಧ್ಯತೆಯನ್ನು ವಹಿಸಿರ್ತಕ್ಕಂಥ ಮಹೇಂದ್ರ ಸ್ವಾಮಿಗಳ ಪಾದಾರಂಗದಲ್ಲಿ ಪಡಮಟ್ಟು ಗೌರವಾನ್ವಿತ ರಾಜ್ಯಾಧ್ಯಕ್ಷರಾದಂಥ ಮುಲ್ಲಾ ಅವರೇ, ಲಕ್ಷ್ಮಣ್ ಅವರೇ, ಜೊತೆಗೆ ವೇದಿಕೆ ಮೇಲಿರ್ತಕ್ಕಂಥ ಜೇವೂರ್ ಹಿಂಡಿಕರ್ ಅವರ ಆದಿಯಾಗಿ ನಮ್ಮ ಪರಮ ಪೂಜ್ಯ ಶಾಂತ ಸ್ವಾಮಿಗಳ ಆದಿಯಾಗಿ ಎಲ್ಲ ಹಿರಿಯರೇ ಮತ್ತು ಆತ್ಮೀಯರೇ, ಈ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ಇವತ್ತು ಲಕ್ಷ್ಮಣ್ ಅವರು ನನ್ನ ಗಮನಕ್ಕೆ ತಂದಿದ್ದಾರೆ. ವಿಶೇಷವಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತದೆ, ಆದರೆ ಇವತ್ತು ಮೈಕು, ಲೈಟು ಜೊತೆಗೆ ಮಂಟಪ ಇಲ್ಲದೆ ಯಾವುದೂ ಕಾರ್ಯಕ್ರಮಗಳು ಈ ರಾಜ್ಯದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ನೋಡ್ತೀವಿ, ನಾವು ಅಷ್ಟು ಭವ್ಯವಾದಂಥ ಮಂಟಪವನ್ನು ಸ್ಥಿರವಾಗಿ ಕಟ್ಟಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನಮಗೆ ನೆನಪು ಬರೋರು ಯಾರಪ್ಪ ಅಂದರೆ ಮಂಟಪದ ಮಾಲೀಕರೇ. ಯಾವುದಾದ್ರೂ ಒಬ್ಬ ಮುಖ್ಯಮಂತ್ರಿ ಬರ್ತಾನೆ, ಪ್ರಧಾನಮಂತ್ರಿ ಬರ್ತಾನೆ ಅಂದರೆ, ಅಥವಾ ಯಾವುದೇ ಒಬ್ಬ ಮಂತ್ರಿ ಬರ್ತಾನಂದರೆ ಆ ಕಾರ್ಯಕ್ರಮಕ್ಕೆ ಶೋಭೆ ತರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಎಲ್ಲ ಮಂಟಪದ ಮಾಲೀಕರು ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಅವರು ಬಹಳ ಪರಿಶ್ರಮ ಪಟ್ಟು ಒಂದು ಭವ್ಯವಾದಂಥ ಮಂಟಪ ಮಾಡಿದ ಮೇಲೆ ನಮ್ಮ ಕಾರ್ಯಕ್ರಮ ನಡೀತದೆ. ಇಲ್ಲದೆ ಇದ್ರೆ ನಮ್ಮ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಮಂಟಪ ಒಳ್ಳೇದಿದ್ರೆ ಮೈಕ್ ಚಲೋ ಇರಲಿಲ್ಲ ಅಂದರೆ ಮತ್ತೊಂದು ನಮ್ಮ ಮೇಲೆ ಕಳಂಕ ಬರ್ತದೆ. ಮೈಕು ಮಂಟಪ ಚಲೋ ಇದ್ಮೇಲೆ ಲೈಟ್ ಇರಲಿಲ್ಲ ಅಂದರೆ ಎದುರು ಏನು ನೋಡಿ ಮಾತಾಡೋರು ಗೊತ್ತಾಗಲ್ಲ. ಇವೆಲ್ಲ ಒಂದಕ್ಕೊಂದು ಹೊಂದಾಣಿಕೆ ಆಗಿದೆ. ಇವು ಮೂರು ಇದ್ದಾಗ ಮಾಡ್ತಕ್ಕಂಥ ಕಾರ್ಮಿಕರು ಬೇಕು. ಕಾರ್ಮಿಕರು ಇರದೆ ಹೋದ್ರೆ ಯಾವುದೇ ಕಾರ್ಯಕ್ರಮ ಇವತ್ತು ನಾವು ಮಾಡ್ಲಿಕ್ಕಾಗೋದಿಲ್ಲ. ಬಹಳ ಶೋಚನೀಯ ಸಂಗತಿ ಅಂದ್ರೆ ಏನಪ್ಪಾ ಅಂದ್ರೆ, ಈ ದೇಶದೊಳಗೆ ಸರ್ಕಾರ ಎಷ್ಟೇ ನೌಕರಿ ಕೊಟ್ಟರು ಕೂಡ 100ಕ್ಕೆ 3 ಜನರಿಗೆ ಮಾತ್ರ ನೌಕರಿ ಕೊಡ್ಲಿಕ್ಕೆ ಸಾಧ್ಯ ಇದೆ. 100ಕ್ಕೆ 3 ಮಂದಿ ನೌಕರಿ ಮಾಡಿದ ಮೇಲೆ ಉಳಿದವ್ರು ಹೇಗೆ ಬದುಕ್ತಾರೆ ಅಂತ ಕೇಳಿದ್ರೆ ಅನೇಕ ಸವಾಲುಗಳಿದಾವೆ ಇದ್ರ ಮುಂದೆ. ಅದರಲ್ಲಿ ಬಹಳ ಪ್ರಮುಖವಾಗಿ 100ಕ್ಕೆ 60ರಷ್ಟು ರೈತಾಪಿ ಜನರಿದ್ದೀವಿ ನಾವು. ಅಂದ್ರೆ 60 ಜನರನ್ನ ಅನ್ನ ಹಾಕ್ತಕ್ಕಂಥ ಕೆಲಸ ಯಾರಾದ್ರೂ ಮಾಡ್ತಿದ್ರೆ ಅದು ಭೂಮಿ ತಾಯಿ ಅಂತೇಳಿ ಬಹಳ ಹೆಮ್ಮೆಯಿಂದ ನಾನು, ಭೂಮಿ ಇರದೆ ಹೋಗಿದ್ರೆ ನಾವು ಏನೇ ಮಾಡಿದ್ರು, ನಾವು 2 ಹೊತ್ತ ಹೊಟ್ಟಿ ತುಂಬಿ ಅನ್ನ ತಿಂದೆ ಇದ್ರೆ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ನಿಮಗೆಲ್ಲ ಗೊತ್ತಿದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ 40 ಕೋಟಿ ಜನ ಇದ್ವಿ ನಾವು. 35ರಿಂದ 40 ಕೋಟಿ. ಅಷ್ಟೇ ಜನರಿಗೆ ಅನ್ನ ಹಾಕ್ಬೇಕಪ್ಪ ಅಂದ್ರೆ ಮ್ಯಾಕ್ಸಿಕನ್ ಗೋಧಿ ತರಸ್ ತಿಂತಿದ್ವಿ, ಸಕ್ಕರೆ ಹೊರಗಿಂದ ಬರ್ತಿತ್ತು, ನಾವು ಉಟ್ಕೊಳ್ತಕ್ಕಂಥ ಬಟ್ಟೆ ಹೊರಗಿಂದ ಬರ್ತಿತ್ತು. ಆದ್ರೆ ಇವತ್ತೆಲ್ಲ ಈ ದೇಶದಲ್ಲಿ ಸಿಗ್ತದಂದ್ರೆ ಅದಕ್ಕೆ ಯಾರು ಕಾರಣೀಭೂತರಪ್ಪ ಅಂತ ಹೇಳಿದ್ರೆ ಅದಕ್ಕೆ ರೈತರು ಕಾರಣೀಭೂತರು ಅಂತ ಹೇಳಿ ನಾನು ಹೇಳಬೇಕಾಗಿದೆ. ಆ ರೈತರು ಅನ್ನ ಹಾಕದೇ ಇದ್ರೆ ಕಾರ್ಮಿಕನು ಬದುಕ್ತಿದ್ದಿಲ್ಲ, ಮಾಲೀಕನು ಬದುಕ್ತಿದ್ದಿಲ್ಲ. ಇವತ್ತೆಲ್ಲ ಒಂದಕ್ಕೊಂದು ಸಂಬಂಧಗಳಿದಾವೆ. ಇವತ್ತು ನನಗೆ ಇಂಡಿಕರ್ ಅವ್ರು ಹೇಳಿದ್ರು 30,000 ಜನ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿನೇ ಇವತ್ತು ಮಂಟಪದ ಲೇಬರ್ಸ್ ಇದ್ದಾರೆ ಅಂತ ಹೇಳಿದ್ರು. 30,000 ಜನರಿಗೆ ಅನ್ನ ಹಾಕ್ತಕ್ಕಂಥ ಕೆಲಸ ಬಿಜಾಪುರ ಜಿಲ್ಲೆಯಲ್ಲಿ ಯಾರಾದರೂ ಮಾಡ್ತಿದ್ರೆ ಅದು ಮಂಟಪದ ಮಾಲೀಕರು ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳಬೇಕು. ಅವರು ಇಷ್ಟು ದೊಡ್ಡ ಕೆಲಸವನ್ನ ಇವತ್ತು ಅವ್ರು ಮಾಡಿಕೊಡ್ತಾ ಇದ್ದಾರಪ್ಪ ಅಂತಂದ್ರೆ
ನಮಗೇನಾರ ನೌಕರಿ ಕೊಡಿಸ್ರಿ ಅಂತೇಳಿ ಸ್ವಲ್ಪ ಕಡಿಮೆ ಆಗಿದ್ರೆ ಮಂಟಪ ಮಾಲೀಕರ ಪುಣ್ಯ ಅಂತೇಳಿ ತಿಳ್ಕೊಬೇಕು ನಾವು. ಇಲ್ಲಾಂದ್ರೆ ಅವರು ನಮ್ಮ ಕೊಳ್ಳಿಗೆ ಬಂದ್ಬಿಡ್ತಿದ್ರು. ಆದರೆ ಇವೆಲ್ಲ ಒಂದಕ್ಕೊಂದು ಸಂಯೋಜನೆ ಮಾಡಿಕೊಂಡಾಗ ಮಾತ್ರ ಸಾಧ್ಯವಿದೆ. ಇವತ್ತು ಲಕ್ಷ್ಮಣ್ ಅವರು ಒಂದು ಮಾತು ಹೇಳಿದ್ರು, ಮಂಟಪ ಮಾಲೀಕರಿಗೆ ಒಂದು ಸುಸಜ್ಜಿತವಾದಂಥ ಗೋಡಾವನ್ನು ಮಾಡಿಕೊಡ್ರಿ ಅಂತೇಳಿ. ನಾನು ಆದಷ್ಟು ಲಘುನೇ BDAದವ್ರಿಗೆ ಒಂದು ಪತ್ರ ಬರೆದು, ನನಗನ್ನಿಸ್ತದೆ ನಿಮಗೆ ಎಲ್ಲರೂ 100 by 100 ಜಾಗ ಕೊಟ್ಟರೆ ಒಬ್ಬ ಮಾಲಕರಿಗೆ ಸಾಲಂಗಿಲ್ಲ. ಒಂದು ಲೇಔಟೇ ನಿಮಗೆ ಮಾಡಿಕೊಡ್ಬೇಕು, ಹೆಚ್ಚು ಕಡಿಮೆ. ಅದಕ್ಕಷ್ಟು ನೀವು ದುಡ್ಡು ತುಂಬಬೇಕು. ಅದು ನೀವು ದುಡ್ಡು ತುಂಬಲಿಲ್ಲ ಮತ್ತೆ ಪುಕ್ಕಟ್ ಕೊಡ್ತಾರಂತೆ ಚಪ್ಪಲಿ ಹೊಡಿಬೇಡ. ದುಡ್ಡು ತುಂಬಿದ್ರೆ ನಾವು ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಕೊಡಿಸ್ಲಿಕ್ಕೆ ಆಗ್ತದೆ. ನೀವು ಮಾಲೀಕರೆಲ್ಲ ಮನಸ್ಸು ಮಾಡಿ BDAದವ್ರಿಗೆ ಒಂದು 5 ಎಕರೆ ಕೊಡು ಅಂತ ಹೇಳ್ರಿ, ಅಥವಾ ನಾವು DC-ಗೆ 7 ಕೊಡಿಸ್ತೀವಿ. ಆದ್ರೆ ಮತ್ತೆ ಇಲ್ಲೇ ಕೊಡ್ರ ಅಂತ ಹೇಳಿ ಗಂಟು ಬೀಳಬೇಡ. ಎಲ್ಲಿ ಜಾಗ ಇರ್ತದೆ ಅಲ್ಲಿ ಹೋಗ್ಬೇಕಾಗ್ತದೆ. ಅಕಸ್ಮಾತ್ ನೀವು ನಾನು ತಿಕೋಟ MLA ಇದ್ದಾಗ ಗಂಟು ಬಿದ್ದಿದ್ರೆ ಅಂದ್ರೆ 1000 ಎಕರೆ ಇತ್ತು ನಾನು ತೊರವಿಯೊಳಗೆ. ನಾನೇ ಇವತ್ತು APMC ಒಂದು 100 ಎಕರೆ ಕೊಡಿಸಿದೆ. ಈ ಮಹಿಳಾ ಯೂನಿವರ್ಸಿಟಿ ಕೊಟ್ಟಿದ್ವಿ ಅಂತಲ್ಲಿ ನೀವು ತಗೊಂಡಿದ್ರೆ ಇವತ್ತು ನಿಮ್ಮ ಕೆಲ್ಸಕ್ಕೆ ಬರ್ತಿತ್ತು. ಆದರೆ ಇವತ್ತು ಅದು ಆಗೋಯ್ತು. ಈಗಲೂ ಏನಾದರೂ ಮಾಡಿ ನಾನು DC ಪತ್ರ ಬರೆದು ಅಥವಾ BDAದವ್ರಿಗೆ ಪತ್ರ ಬರೆದು ಕನಿಷ್ಠ ಒಂದು 2-3 ಎಕರೆ ಆದರೂ ನಿಮಗೆ ಕೊಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಜೊತೆಗೆ ಅನೇಕ ಕಾರ್ಮಿಕ ಇಲಾಖೆಯಲ್ಲಿ ಸವಲತ್ತುಗಳಿದ್ದಾವೆ. ಆ ಸವಲತ್ತುಗಳು ನಿಮಗೆ ಸಿಗದೇ ಇದ್ದರೆ, ಈಗಾಗಲೇ ಲಕ್ಷ್ಮಣ್ ಅವರು ಹೇಳಿದರು, ನಮ್ಮ ಸಂತೋಷ್ ಲಾಡ್ ಅವರು ಭೇಟಿಯಾಗಿ ಅವ್ರ ಮನವಿಗೆ ಸ್ಪಂದನೆ ಮಾಡಿದ್ದಾರೆ. ಇನ್ನೂ ಏನಾರೇ ಬಾಕಿ ಇದ್ದರೆ, ಯಾಕಂದರೆ ಅಸಂಘಟಿತ ವಲಯದಲ್ಲಿ ಅತಿ ಹೆಚ್ಚಿನ ಲಾಭ ಸಿಗ್ತಕ್ಕಂಥದ್ದು ಈ ದರ್ಜೆಗಳು ಗೌಂಡಿಗಳಿಗೆ ಮಾತ್ರ ಸಿಗ್ತಾ ಇದೆ, ಕಟ್ಟಡದ ಕಾರ್ಮಿಕರಿಗೆ ಮಾತ್ರ ಸಿಗ್ತದೆ. ಆದರೆ ಇನ್ನುಳಿದಂಥವ್ರಿಗೆ ಸ್ವಲ್ಪ ಕಡಿಮೆ ಇದೆ. ಆದರೆ ನೀವೇನಾದರೂ 30,000 ಜನ ಇದ್ದರೆ ನಿಮ್ಮನ್ನು ಅದರಾಗ ಸೇರಿಸಿ ಆ ಕಾರ್ಮಿಕ ಇಲಾಖೆ ಸವಲತ್ತುಗಳನ್ನು ಕೊಡಿಸ್ತಕ್ಕಂಥ ಅವಕಾಶ ಇದ್ದರೆ ಅದಕ್ಕೂ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ಕರೆದು ನಮ್ಮೆಲ್ಲ ಸ್ವಾಮಿಗಳು ಇಂಡಿಗರವರು ಕರೆದು ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಸಾಯಂಕಾಲ ಭಾಳ ದೊಡ್ಡ ಕಾರ್ಯಕ್ರಮ ಇರ್ಬೋದು. ಆದರೆ ಆಕಸ್ಮಿಕವಾಗಿ ನಾನು ಊರಲ್ಲಿ ಇರದೇ ಇರೋದ್ರಿಂದ ಆ ಕಾರ್ಯಕ್ರಮಕ್ಕೆ ನನ್ನ ಶುಭ ಆಶೀರ್ವಾದ, ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಕ್ಕಂಥ ಮನಸ್ಥಿತಿ ನಂದು ಇದೆ. ಆದರೆ ಆಕಸ್ಮಿಕವಾಗಿ ನಾನು ಬೇರೆ ಊರಿಗೆ ಹೋದರೂ ಕೂಡ ಆ ಕಾರ್ಯಕ್ರಮದಲ್ಲಿ ತಾವೇನೇ ನಿರ್ಣಯ ಮಾಡ್ತೀರಿ ಆ ನಿರ್ಣಯಕ್ಕೆ ಖಂಡಿತ ನಾನು ತಲೆಬಾಗಿ ನಿಮ್ಮ ಕೆಲಸ ಮಾಡಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲೆಲ್ಲ ನಿಮ್ಮ ರಾಜ್ಯಾಧ್ಯಕ್ಷರಿಗಾಗಲಿ, ನಿಮ್ಮ ಜಿಲ್ಲಾಧ್ಯಕ್ಷರಿಗಾಗಲಿ, ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಶುಭವನ್ನು ಹಾರೈಸಿ, ಒಂದು ಕಾಲದಲ್ಲಿ ನಾವು ಒಂದು ಸಣ್ಣ ಮಂಟಪ ಮಾಡಬೇಕಾದ್ರೆ ಕಷ್ಟಪಡ್ತಾ ಇದ್ವಿ. ಆದರೆ ಇವತ್ತು ಬಿಜಾಪುರದಲ್ಲಿ ಪ್ರಧಾನಮಂತ್ರಿಯಾಗಿ ಅಮೇರಿಕ ಪ್ರೆಸಿಡೆಂಟ್ ಬಂದರೂ ಮಂಟಪ ಹಾಕ್ತಕ್ಕಂಥ ಶಕ್ತಿ ನೀವು ಕೊಟ್ಟಿದ್ದೀರಲ್ಲ, ನಿಮ್ಮನ್ನು ನಾವು ಎಷ್ಟೇ ಕೃತಜ್ಞತೆ ಹೇಳಿದ್ರು ಕಡಿಮೆ. ಅಂಥ ಒಂದು ಶಕ್ತಿಯನ್ನು ನೀವು ಪ್ರದರ್ಶನ ಮಾಡಿದ್ದೀರಿ. ಭಗವಂತ ಇದರಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸನ್ನು ಕೊಡಲಿ. ಜೊತೆಗೆ ನಿಮ್ಮ ಕಾರ್ಮಿಕರ ಹಿತ ಬಯಸ್ತಕ್ಕಂಥ ಉದ್ದೇಶಕ್ಕೆ ಖಂಡಿತ ನಾನು ಕೂಡ ನಿಮ್ಮ ಹೆಗಲಿಗೆ ಕೊಟ್ಟು ಕೆಲಸ ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಕರೆದು ನನಗೆ 4 ಮಾತು ಹೇಳ್ತಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸಿ ನಾನು 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮಾನ್ಯ ಸಚಿವರು. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮಾನ್ಯ ಸಚಿವರು ಹೇಳಿದ ಹಾಗೆ 2 ಎಕರೆ ಜಾಗವನ್ನು ಕೊಡಿಸುವಂತ ಪ್ರಯತ್ನ ಮಾಡ್ತೀವಿ ಅಂತೇಳಿ ಏನೋ ಒಂದು ಆಶ್ವಾಸನೆ ನೀಡಿದರೆ ಅದನ್ನು ನಾವೆಲ್ಲರೂ ಫಾಲೋ ಅಪ್ ಮಾಡುವಂತ ಕೆಲಸ ಆಗ್ಬೇಕಂತೇಳಿ ನಾನು ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಮಂಟಪ ಕಾರ್ಯಾಲಯದ ಮಾಲೀಕರಲ್ಲಿ ವಿನಂತಿಸಿಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ಶುಭ ಕೋರಿದಂತ ಮಾನ್ಯ ಸಚಿವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಕಾರಣಭೂತರಾಗಿರುವಂತಹ ಸ್ಥಳಾವಕಾಶ ಮಾಡಿಕೊಟ್ಟಿರುವಂತಹ ಸುವಾಗ್ ಮಂಟಪ ಕಾರ್ಯಾಲಯದ ಮಾಲೀಕರಾಗಿರುವಂತಹ ಜವಹರ್ ಅಹಮದ್ ಇಂಡಿಕರ್ ಅವರಿಗೂ, ರಫೀಕ್ ಅಹಮದ್ ಇಂಡಿಕರ್ ಅವರು, ಸೋಯಲ್ ಇಂಡಿಕರ್ ಅವರಿಗೆ ಅರ್ಮಾನ್ ಡೆಕೋರೇಷನ್ ಪರವಾಗಿ ಗೌರವ ಸಮರ್ಪಣೆಯನ್ನು ಮಾನ್ಯ ಸಚಿವರ ಪರವಾಗಿ ಸಲ್ಲಿಸಬೇಕಂತೇಳಿ ನಾನು ವಿನಂತಿಸ್ಕೊಳ್ತೇನೆ. ಮಾನ್ಯ ಸಚಿವ
ಜವರಹಮದ್ ಇಂಡಿಕಲ್ ಸಾಹೇಬರು ದಯವಿಟ್ಟು ಮುಂದೆ ಬರಬೇಕು. ಅವರಿಗೆ ಮಾನ್ಯ ಸಚಿವರು ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ತಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಗೌರವ ಸಮರ್ಪಣೆ. ಅರ್ಮಾನ್ ಡೆಕೋರೇಷನ್ ಪರವಾಗಿ ಈ ಗೌರವ ಸಮರ್ಪಣೆಯನ್ನು ಮಾನ್ಯ ಸಚಿವರು ಸಲ್ಲಿಸ್ತಾ ಇದ್ದಾರೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಗೌರವ ಸಮರ್ಪಣೆಯನ್ನು ನಾವು ಸಲ್ಲಿಸ್ತಾ ಇದೀವಿ. ಅದರ ಜೊತೆಗೆ ರಫೀಕ್ ಅಹಮದ್ ಇಂಡಿಕರ್ ಅವರು ಯಾವಾಗಲೂ ಅವಳಿ ಜವಳಾಗಿಯೇ ಆದ್ರೆ ಸಂಖ್ಯಾಬಾಳೆ ಅಂತ ಹೇಳಿ ಕೆಲಸವನ್ನು ನೀಟಾಗಿ ಮಾಡ್ತಾ ಹಿರಿಯ ಸುವಾಗ್ ಮಂಟಪವನ್ನು ನಡೆಸಿಕೊಂಡಿರುವಂತ ಈ ಇಬ್ರು ಅವಳಿ ಬ್ರದರ್ಸ್ ಗಳು ಒಂದು ಇಲ್ಲಿವರೆಗೂ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಅವರ ಸುಪುತ್ರರಾಗಿರುವಂತಹ ಸೋಹೆಲ್ ಇಂಡಿಕರ್ ಅವರು ಕೂಡ ಇವತ್ತು ಇದೇ ಒಂದು ಕಾರ್ಯದಲ್ಲಿ ತೊಡಗಿಕೊಂಡಿರೋದು ಮತ್ತೊಂದು ವಿಶೇಷ. ಅವರಿಗೂ ಕೂಡ ಈ ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಡ್ತಾ ಇದ್ರಿ. ಹಾಗೆ ಈಗ ಈ ವೇದಿಕೆ ಮೇಲೆ ಉಪಸ್ಥಿರುವಂತ ಪರಮ ಪೂಜ್ಯರು ಆದಿಯಾಗಿ ಮಾನ್ಯ ಸಚಿವರಿಗೂ ಹಾಗೂ ಗೌರವಾನ್ವಿತ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಹಾಗೂ ವೇದಿಕೆ ಮುಂಭಾಗದಲ್ಲಿ ಇರುವಂತಹ ಎಲ್ಲ ಮಾಲೀಕರಿಗೂ ಹಾಗೂ ಕಾರ್ಮಿಕ ವರ್ಗದವರಿಗೂ ಹಾಗೂ ಸಂಘಟಕರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ ಈ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರು ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆ ನೀಡಬೇಕಂತೇಳಿ ನಾನು ವಿನಂತಿಸಿಕೊಳ್ತೇನೆ. ದಯವಿಟ್ಟು ಎಲ್ಲರೂ ಮೆರವಣಿಗೆ ಹತ್ರ ಡಿಜೆ ಹತ್ರ ಓಡಬೇಕಂತೇಳಿ ಎಲ್ಲರಿಗೂ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ಲರೂ ಡಿಜೆ ಹತ್ರ ಓಡಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ಮಾನ್ಯ ಸಚಿವರು ರಿಬ್ಬನ್ ಕತ್ತರಿಸುವ ಮೂಲಕ ಈ ಒಂದು ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಈಗಾಗಲೇ ಸಾಂಕೇತಿಕವಾಗಿ ಉದ್ಘಾಟನೆ